ಹಾಯ್ ಕ್ಯೂಟೀಸ್, ವೆಲ್ಕಮ್ ಟು ಮೈ ವ್ಲಾಗ್ ಅಗೇನ್. ಸೊ ಇವತ್ತು ನನ್ನ ತಂಗಿ ಸೀಮಂತ ನಡೀತು. ಸಾರಿ, ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಏನಂದರೆ ನಮಗೆ ಹೆಣ್ಣು ಪಾಪು ಆಗುತ್ತಾ ಗಂಡು ಪಾಪು ಆಗುತ್ತಾ ಅಂತ ಎಲ್ಲರನ್ನೂ ಕೇಳ್ಕೊಂಡು ಬರೋಣ. ಯಾವುದಕ್ಕೆ ಜಾಸ್ತಿ ಓಟ್ಸ್ ಬರುತ್ತೆ ಅಂತ ನೋಡೋಣ. ಫಸ್ಟು ನನ್ನ ತಂಗಿಗೆಲ್ಲ ಹಾಯ್ ಮಾಡಿಬಿಡಿ. ಸೊ ಅವಳನ್ನೇ ಫಸ್ಟ್ ಅವಳನ್ನೇ ಕೇಳ್ಬಿಡೋಣ, ಯಾವ ಮಗು ಆಗ್ಬೋದು. ಯಾವ್ದಾಗುತ್ತೆ ಗೊತ್ತಿಲ್ಲ, ಬಟ್ ಹೆಣ್ಮಗು ಆಗ್ಬೇಕು. ಹೆಣ್ಮಗು ಅಂತೆ. ಮಗುವಿನ ತಂದೆ ಅಂತ ಕೇಳೋಣ. ನಿಮ್ಗೆ ಹುಡುಗಿ ಪಾಪು ಆಗ್ಬೇಕಾ ಹುಡುಗ ಪಾಪು ಆಗ್ಬೇಕಾ? ಹುಡುಗಿ ಪಾಪು. ಗಂಡ್ ಪಾಪು ಬೇಡ್ವಾ? ಸೌಮ್ಯ ಅವ್ರ ಆನ್ಸರ್ ಏನಂತೆ ಗೊತ್ತಾ? ಹತ್ರ ಹೋಗಿಬ್ರು. ಹುಡುಗಿ ಪಾಪು ಬೇಕಂತೆ, ಹುಡುಗ ಪಾಪು ಬೇಡ ಅಂದ್ರೆ ನೆಕ್ಸ್ಟ್ ಟೈಮ್ ಅಂತೆ. ಸೊ ಇವಾಗ ಅವ್ರ ಅತ್ತೆನ್ ಕೇಳೋಣ ಯಾವ ಮಗು ಆಗುತ್ತೆ ಅಂತ. ಆಂಟಿ, ಯಾವ ಮಗು ಆಗ್ಬೋದು? ನಿಮ್ಗೆ ಯಾವ ಮಗು ಬೇಕು? ಇಲ್ಲಿ ಅಂಕಲ್ ಹೇಳ್ಬಿಟ್ರು. ಅಂಕಲ್, ಯಾವ ಮಗು ಆಗುತ್ತೆ? ಗಂಡ್ ಮಗು. ಎರಡು ಆಗಲ್ಲ ಇವಾಗ. ಯಾವ್ದಾಗ್ಬೇಕಾ ಆಂಟಿ? ಹೆಣ್ಮಗು ಆಗ್ಬೇಕಾ ಗಂಡ್ ಮಗು ಆಗ್ಬೇಕಾ? ಆಂಟಿ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡ್ತಾ ಇರೋದು ವಿಡಿಯೋ ಅಂದ್ಬಿಟ್ಟು. ಆಂಟಿ, ನಿಮ್ಗೆ ಯಾವ ಮಗು ಇಷ್ಟ? ನಂಗೆ ಎರಡೂ ಇಷ್ಟ. ಇವಾಗ ಮೊಮ್ಮಗಳಿದಾಳಲ್ಲ, ನಿಮಗೆ ಇನ್ನೊಂದು ಮೊಮ್ಮಗಳೇ ಬೇಕಾ ಮೊಮ್ಮಗ ಬೇಕಾ? ಸೊ ಒಂದು ಎರಡು ಓಟು ಗಂಡ್ ಮಗುಗೆ ಬಂತು. ಅಂಕಲ್ನ ಕೇಳ. ಅಂಕಲ್, ನಿಮ್ಗೆ ಯಾವ ಮಗು ಆಗ್ಬೋದು? ಹೆಣ್ಮಗುನೇ ಇಷ್ಟ. ಹೆಣ್ಮಗುನೇ. ಒಂದು ಓಟ್ ನಮ್ ಕಡೆ ಇದೆ. ಈಗ ಬ್ರೋನ ಕೇಳೋಣ. ಬ್ರೋ, ನಿಮ್ ಪ್ರಕಾರ ಯಾವ ಮಗು ಆಗ್ಬೋದು? ಯಾವ್ದು? ಹೆಣ್ಮಗು. ನೈಸ್. ಇಲ್ಲೊಬ್ಳು ಇದ್ದಾಳೆ ಮಗಳು, ಇನ್ನೊಬ್ಳು ಮಗಳು ಬರ್ಲಿ ಅಂತ ಅವರು. ಅಮ್ಮ, ಇವಾಗ ಸೌಮ್ಯಂಗೆ ಗಂಡ್ ಮಗು ಆಗುತ್ತಾ ಹೆಣ್ಮಗು ಆಗುತ್ತಾ? ಹೆಣ್ಮಗು. ಹೆಣ್ಮಗು ಅಂತೆ. ಹೆಣ್ಮಗು ಮೊಮ್ಮಗಳು ಬೇಕಪ್ಪ. ನಮ್ಗೆ ಮೊಮ್ಮಗಳೇ ಬೇಕು. ಮೊಮ್ಮಗಳೇ ಬೇಕು. ಅವ್ರು ಬೇಜಾರ್ ಮಾಡ್ಕೊಂಡು ಪರವಾಗಿಲ್ಲ, ನಂಗೆ ಗಂಡು ಮಕ್ಳು ಇವ್ರು ಇಬ್ರು ಅವ್ರಿ. ನಮ್ಮ ಅಜ್ಜಿನ್ ಕೇಳೋಣ. ಅವ್ವ, ಈಗ ಸೌಮ್ಯಂಗ್ ಯಾವ ಮಗು ಆಗ್ಬೇಕು? ಗಂಡು ಮಗು. ಇಲ್ಲಿ ಏನಂದ್ರೆ ನಮ್ಮ ಅಜ್ಜಿ ನಾನೇ ಫಸ್ಟ್ ಮೊಮ್ಮಗಳು ನಮ್ಮ ಮನೆಗೆ. ಫಸ್ಟ್ ಮಗುನು ನಾನೇ. ನಾನು ಹುಟ್ಟಿದ್ಮೇಲೆ ಕಂಟಿನ್ಯೂಸ್ ಆಗಿ 6 ಜನ ಹೆಣ್ಮಕ್ಳು ಹುಟ್ಟಿದ್ರು. 6 ಜನ ಅಲ್ಲ, 7 ಜನ. ಲಾಸ್ಟ್ನೇ ಅವ್ನು ಮಾತ್ರ ಗಂಡ್ ಮಗು ಹುಟ್ಟದ. ನಮ್ಮ ಅಜ್ಜಿ ಅವಾಗ್ಲೇ ಫಿಕ್ಸ್ ಆಗ್ಬಿಟ್ಟಿದಾರಂತೆ, ಇನ್ನಿರೋ ಮೊಮ್ಮಕ್ಳಿಗೆಲ್ಲ ಗಂಡ್ ಮಗುನೇ ಆಗ್ಬೇಕು ಅಂತ. ಬಟ್ ಏನು ಮಾಡಕ್ಕಾಗಲ್ಲ. ಯಾವ ಮಗು ಆಗ್ಬೋದು? ಆಗ್ಬೇಕು. ಎಲ್ಲಾರ್ಗು ಗಂಡೆ. ನಮ್ ತಾತನ್ ಕೇಳೋಣ. ಅಪ್ಪ, ಯಾವ ಮಗು ಆಗ್ಬೇಕು? ಗಂಡ್ ಮಗುನೇ. ಎಲ್ಲಾರ ಓಟು ಗಂಡ್ ಮಗುಗೆ ಇದೆ. ಈಗ ನಮ್ಮ ಆಂಟಿನ್ ಕೇಳೋಣ. ಆಂಟಿ, ಯಾವ ಮಗು ಆಗ್ಬೇಕು? ಗಂಡು ಮಗ. ಛೇ, ಎಲ್ಲಾರು ನಮ್ ದೊಡ್ಡಮ್ಮನ್ ಕೇಳೋಣ. ಅಮ್ಮ, ಯಾವ ಮಗು ಆಗ್ಬೇಕು? ಗಂಡು ಮಗು ಕಣಪ್ಪ. ಅತ್ತೆ, ಯಾವ ಮಗು ಆಗ್ಬೇಕು? ಗಂಡೆ ಆಗೋದು. ಎಲ್ಲ ಇವ್ರನ್ನ ಕೇಳ್ತೀನಿ. ನೀವ್ ಹೇಳಿ, ಇವಾಗ ಯಾವ ಮಗು ಆಗ್ಬೇಕು? ಬಾಯ್ ಬೇಬಿ ಆಗುತ್ತೆ, ಗರ್ಲ್ ಬೇಬಿ ಆದ್ರೆ ಚೆನ್ನಾಗಿದೆ. ನೋಡಿ, ಬಾಯ್ ಬೇಬಿ ತರ ಕಾಣಿಸ್ತಾ ಇದೆ ಫೇಸ್. ನಿಮ್ಗೆ? ಹೆಣ್ಪಾಪು. ಅಲ್ಲ, ಇಲ್ಲ, ಇರಿ ಒಂದ್ ನಿಮಿಷ. ಯಾವ ಮಗು ಬೇಕು ನಿಮಗೆ? ಅವ್ರು ಹೇಳಿದ್ ನಿಮ್ಗೆ ಯಾವ ಮಗು ಬೇಕು? ಆಂಟಿ, ಯಾವ ಮಗು ಆಗುತ್ತೆ? ಗಂಡು ಮಗು ಪುಟ. ಗಂಡ್ ಮಗು. ಅಂಕಲ್, ನೀವ್ ಹೇಳಿ ಅಂಕಲ್, ಯಾವ ಮಗು ಆಗ್ಬೋದು? ಹೆಣ್ಮಗು. ನೀವು ಆಂಟಿ? ಗಂಡ್ ಪಾಪು. ಆಂಟಿ, ನೀವ್ ಹೇಳಿ. ಗಂಡ್ ಮಗು. ಯಾವ ಮಗು ಆಗ್ಬೇಕು? ಮುದ್ದಾಗಿ ಗಂಡ್ ಮಗು ಆಗ್ಬೇಕು. ನನ್ ಕಸಿನ್ಸ್ ನ ಕೇಳೋಣ. ಯಾವ ಮಗು ಆಗ್ಬೋದೆ? ಹುಡುಗಿ. ರೋಸ್, ಯಾವ ಮಗು ಆಗ್ಬೋದು? ಪೂಜಾ, ಡಾಕ್ಟರ್ ಹೇಳಂಗಿಲ್ಲ, ಇಲೀಗಲ್ ಅದು. ಯಾವ್ದಾಗ್ಬೋದ್ರು? ಈಗ ಎಲ್ಲಾರು ಹೇಳಿದಾರೆ ಯಾವ ಮಗು ಆಗ್ಬೋದಂತ. ನಿಮ್ ಪ್ರಕಾರ ಯಾವ ಮಗು ಆಗ್ಬೋದು? ಗಂಡು. ಓ, ಎಲ್ಲರಿಗೂ ಗಂಡ್ ಮಗುನೇ. ಒಂದ್ 3-4 ಜನ ಅಷ್ಟೇ ನಾವ್ ಹೆಣ್ಮಗು ಅಂತ ಹೇಳಿದ್ವಿ. ಗಂಡ್ ಮಗು ಆಗುತ್ತಂತೆ. ನೋಡೋಣ ಗಂಡ್ ಮಗು ಆಗುತ್ತಾ ಹೆಣ್ಮಗು ಆಗುತ್ತಾ ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಮಗು ಹುಟ್ಟದ್ಮೇಲೆ. ಬ್ಯಾಡ್, ಎಲ್ಲರೂ ಗಂಡ್ ಮಗು. ರಾಜ ಹುಲಿ ಆಗ್ಲಿ, ಮುದ್ದ ಗಂಡ್ ಮಗು ಆಗ್ಲಿ, ಒಬ್ರು ಕೂಡ ಒಂದ್ 4-5. ನನ್ಗೂ ಹೆಣ್ಮಗು. ನಮ್ಗೆ ಹೆಣ್ಮಗುನೇ ಆಗ್ಲಿ. ನೀವೆಲ್ಲ ವಿಡಿಯೋ ನೋಡ್ತಿದ್ರೆ ನೀವು ಕೂಡ ವಿಶ್ ಮಾಡ್ಕೊಳ್ಳಿ ನಮ್ಗೆ ಹೆಣ್ಮಗು ಆಗ್ಲಿ ಅಂತ. ಬೇಡ.